ಹಾಯ್ ವೆಲ್ಕಮ್ ಬ್ಯಾಕ್ ಟು ರುಚಿತಾಸ್ ಬ್ಲಾಗ್. ನನಗೇನು ಬ್ಲಾಗ್ ಮಾಡಬೇಕಂತಲೇ ನನಗೆ ಲಿಟ್ರಲಿ ಗೊತ್ತಾಗ್ತಿಲ್ಲ. ಯಾಕಂದರೆ ನನ್ನ ಕಂಪ್ಲೀಟ್ ಯೂಟ್ಯೂಬಲ್ಲಿ ಒಂದು ಅನ್ಬಾಕ್ಸಿಂಗ್ ಇರುತ್ತೆ, ಇಲ್ಲ ಶಾಪಿಂಗ್ ಇರುತ್ತೆ, ಅಷ್ಟೇ ಆಗಿದೆ. ಸೊ ನಿಮ್ಮೆಲ್ಲರಿಗೂ ಯಾವ ಒಂದು ವಿಷಯದಲ್ಲಿ ಇಂಟ್ರೆಸ್ಟ್ ಇದೆ, ಯಾವ ಥರ ನಾನು ಬ್ಲಾಗ್ ಮಾಡಬೇಕು ಅಂತ ಅಂದ್ಕೊಳ್ತಿದ್ದೀರಾ ಅದನ್ನು ಕಮೆಂಟ್ ಮಾಡಿ. ಸೊ ಇಟ್ಸ್ ಅ ಕ್ವೈಟ್ ಈವ್ನಿಂಗ್. ಐ ಆಮ್ ನಾಟ್ ಅ ಫ್ಯಾನ್ ಆಫ್ ಗ್ರೀನ್ ಟೀ ಆ್ಯಂಡ್ ಆಲ್. ನನ್ನ ಹ್ಯುಮಿನಿಟಿ ಬೂಸ್ಟಿಗೆ ಮಾತ್ರ ಇದನ್ನು ಕುಡಿಯೋದು. ಸೊ ಇದನ್ನು ನೋಡಿ ಇನ್ಸ್ಪೈರ್ ಅಂತೂ ಯಾರೂ ಆಗಬೇಡಿ, ನಾನು ಡೈಲಿ ಅಂತೂ ಕುಡಿಯೋದೇ ಇಲ್ಲ. ಸೊ ಟುಡೇ ನನ್ನ ಮಗಳಿಗೂ ಹುಷಾರಿರಲಿಲ್ಲ. ನಮ್ಮ ಏರಿಯಾದಲ್ಲಿ ಇವಾಗ ಮಾಮನ್ ಮಿನಿ ಅಂತ ಆಗಿದೆ. ಸೊ ಆ ಡಾಕ್ಟ್ರ್ ಹತ್ರ ನಾನು ಯಾವತ್ತು ಹೋಗಿರಲಿಲ್ಲ, ಪೀಡಿಯಾಟ್ರಿಷಿಯನ್ ಹತ್ರ. ಸೊ ಅವಳಿಗೆ ಯಾವಾಗಲೂ ಪೀಡಿಯಾಟ್ರಿಷಿಯನ್ ಚೇಂಜ್ ಮಾಡ್ತಾನೇ ಇರ್ತೀನಿ. ಏನಕ್ಕೆ ಅಂತಲೇ ನನಗೆ ಗೊತ್ತಿಲ್ಲ, ಯಾರೂ ಸೆಟ್ ಆಗೋದೇ ಇಲ್ಲ. ನನಗಂತೂ ಗೊತ್ತಾಗ್ತಾನೆ ಇಲ್ಲ. ಅವಳ ಬರ್ಡೇ 2 days ಬ್ಯಾಕ್ ಆಯಿತು. ಶಿ ಈಸ್ ಸೋ ಸಿಕ್ ಆ್ಯಂಡ್ ಯು ಕ್ಯಾನ್ ಸಿ ಐ ಆಮ್ ಸಿಕ್ ಲೈಕ್ ಎನಿಥಿಂಗ್. ಐ ಸಿರಿ ಡೋಂಟ್ ಟಾಕ್. ಅವಳು ಕ್ಯಾಶು ಅಂದ್ಕೊಂಡು ಎಕ್ಸೈಟೆಡಾಗಿ ಅವಳ ಪಾಡಿಗಳು ಆಟಾಡ್ತಿದ್ದಾಳೆ. ಸೊ ಇವತ್ತೂ ಅಷ್ಟೇ ಈ ಕ್ವೈಟ್ ಈವ್ನಿಂಗಲ್ಲಿ ಐ ಜಸ್ಟ್ ರಿಸೀವ್ ದ ಸಾವನ ಪಾರ್ಸಲ್. ನನಗೆ ಮೊನ್ನೆ ಯಾಕೋ ಬೇಜಾರಾಗ್ತಿತ್ತು ಅಂತ ಸುಮ್ಮನೆ ಕಾರ್ಟಿಗೆ ಆ್ಯಡ್ ಮಾಡ್ತಿದ್ದೆ. ಇಟ್ಸ್ 1 or 2 ಪ್ರಾಡಕ್ಟ್ಸ್ ಓನ್ಲಿ. ಸಾವನ ಫ್ರಮ್ ಲಾಸ್ಟ್ 4 to 5 years ಗೋ ಟು ವೆಬ್ಸೈಟ್ ಅಂತಲೇ ಹೇಳ್ತೀನಿ. ಯಾಕಂದರೆ ಇಟ್ಸ್ ಸ್ವಲ್ಪ ಪ್ರೈಸಿ ಆದ್ರೂ ನಿಮ್ಗೆ ತುಂಬ ಚೆನ್ನಾಗಿರೋ ಪ್ಯಾಟ್ರನ್ಸ್ಗಳು ಸಿಗುತ್ತೆ. ಆ್ಯಂಡ್ ನಾನು ವೆರಿ ಪಿಕ್ಕಿ ಡ್ರೆಸ್ ಚೂಸ್ ಮಾಡೋದ್ರಲ್ಲಿ. ಬಟ್ ಐ ಶಾಪ್ ವೆರಿ ಕ್ವಿಕ್. ಕ್ಯಾನ್ ಯು ಸಿ ದ ಬ್ಯಾಕ್ಗ್ರೌಂಡ್ ಈಸ್ ಅ ಕ್ಯಾಶ್ಯೂ. ಸೊ ನಿಮಗೆಲ್ಲ ಇಂಟ್ರಡ್ಯೂಸ್ ಮಾಡ್ತಿದ್ದೀನಿ. ನೋ ಯು ವಿಲ್ ಐಸ್ ಪ್ಲೀಸ್. ಯಾಕಂದರೆ ಬರ್ಡೇಲಿ ಎಲ್ಲರೂ ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತ ಹೇಳಿ ಐ ಆಮ್ ಸಿಕ್ ಲೈಕ್ ಎನಿಥಿಂಗ್ ಆ್ಯಂಡ್ ಎನಿಥಿಂಗ್. ಕ್ಯಾಶ್ಯೂ ಬಂದು ನಮ್ಮ ಮನೆಗೆ 1.5 day 2 days ಆಗ್ತಿದೆ ಇವತ್ತಿಗೆ. ಸೊ ಈಸ್ ಕ್ವೈಟ್ ಗುಡ್, ಚೆನ್ನಾಗಿದೆ. ಐ ಆಮ್ ಅ ಕ್ಯಾಟ್ ಗರ್ಲಿ, ಕ್ಯಾಟ್ ಮಾಮ್, ಐ ಆಮ್ ಕ್ಯಾಟ್ ಪರ್ಸನ್ ಬೇಸಿಕಲಿ. ಐ ಡೋಂಟ್ ಲೈಕ್ ಡಾಗ್ಸ್, ಐ ಲೈಕ್ ಕ್ಯಾಟ್ ಅ ಲಾಟ್. ಸೊ ಸಾವನ ಪಾರ್ಸಲ್ ಬಂದಿದೆ, ಅದನ್ನು ಅನ್ಬಾಕ್ಸ್ ಮಾಡಿಕೊಂಡು ನಿಮ್ಮ ಹತ್ರ ಸ್ವಲ್ಪ ಮಾತು. ಸೊ ನಿಮಗೆ ಯಾವ ಥರ ನಾನು ವಿಡಿಯೋ ಮಾಡಬೇಕು ಏನು ಅಂತ ನನಗೆ ಲಿಟ್ರಲಿ ಗೊತ್ತಾಗ್ತಾ ಇಲ್ಲ. ಅದಕ್ಕೋಸ್ಕರ ನಾನೇ ಕೇಳ್ತಾ ಇದ್ದೀನಿ ಯಾವ ಥರ ಮಾಡೋದು ಏನು ಅಂತ. ಆ್ಯಸ್ ಇಫ್ ಐ ಆಮ್ ಯೂಸಿಂಗ್ ಡೈಸನ್, ಅದರದ್ದೇ ಬಾಕ್ಸ್ ಇದೆ. ಬಟ್ ಏನದು ನಾನು ಒಂದು ಪ್ರಾಡಕ್ಟ್ನ ಆರ್ಡರ್ ಮಾಡಿದೆ, ಲೈಕ್ ಹೇರ್ ಟೂಲ್. ಅದನ್ನೆಲ್ಲ ಇಟ್ಕೊಳ್ಳೋಕ್ಕೆ ಈ ಬಾಕ್ಸ್ ಬೇಕಾಗಿತ್ತು. ಚಿಕ್ಕಾಗಿದೆ ಬಟ್ ಓಕೆ, ಚೆನ್ನಾಗಿದೆ. ಇದರಲ್ಲಿ ನೀವು ಹೇರ್ ಡ್ರೈಯರ್ ಕೂಡ ಇಟ್ಕೊಳ್ಬೋದು ಅಥವಾ ಹೇರ್ ಪ್ರಾಡಕ್ಟ್ಸ್ ಇಟ್ಕೊಳ್ಬೋದು. ಇಟ್ಸ್ ಗುಡ್. ಟ್ರಾವೆಲಿಂಗಿಗೆ ಇಟ್ಸ್ ನೈಸ್, ಚೆನ್ನಾಗಿದೆ. ಸ್ವಲ್ಪ ನಾನು ಇವಾಗ ಬಟ್ಟೆ ಆರ್ಡರ್ ಮಾಡೋದು ಬಿಟ್ಬಿಟ್ಟಿದ್ದೀನಿ. ಈ ಥರನೇ ಆರ್ಡರ್ ಮಾಡ್ತೀನಿ. ಇಟ್ಸ್ ಮೈ ಇನ್ನರ್ ಗಾರ್ಮೆಂಟ್. ಸೊ ಇಟ್ ಈಸ್ ಗುಡ್. ಐ ಆಮ್ ಜಸ್ಟ್ ಟ್ರೈಯಿಂಗ್. ಯಾಕಂದರೆ ನಾನು ವಿಕ್ಟೋರಿಯಾ ಸೀಕ್ರೆಟ್ ಹಾಕಿ ಬೇಜಾರಾಗ್ಬಿಟ್ಟಿದೆ. ಐ ಆಮ್ ಟ್ರೈಯಿಂಗ್ ಸೋ ಮಚ್ ಇನ್ ಸಾವನ. ನಂಗೆ ತುಂಬ ಬೇಗ ಬೋರ್ ಆಗುತ್ತೆ ಒಂದ್ಸಲಿ ಹಾಕೋದಷ್ಟೇ. ಬಟ್ ಇನ್ನೊಂದ್ಸಲಿ ಹಾಕ್ಬೇಕಂದ್ರೆ ಹೆವಿ ಬೋರ್ ಆಗುತ್ತೆ ಅದಕ್ಕೆ. ಸೊ ಇಟ್ಸ್ ಅ ಟಾಪ್, ಬೇಸಿಕಲಿ ಇಟ್ಸ್ ಅ ಟಾಪ್. ಇಟ್ಸ್ ನೈಸ್. ಇವಾಗ ಯಾಕೋ ನನಗೆ ಎಲ್ಲೋ ಮತ್ತು ಆರೆಂಜ್ ಮೇಲೆ ತುಂಬ ಲವ್ ಆಗಿಬಿಟ್ಟಿದೆ. ಐ ಡೋಂಟ್ ನೋ ವೈ. ಏನೋ ನನಗೆ ಒಂಥರ ಎಲ್ಲೋ ಮತ್ತು ಆರೆಂಜ್ ಅಂದರೆ ಇಷ್ಟ ಆಗ್ತಾ ಇದೆ. ಸಾವನದಲ್ಲಿ ಯಾರೆಲ್ಲ ಎಕ್ಸ್ಟ್ರಾ ಸ್ಮಾಲ್ ಇದ್ದೀರೋ ಅವ್ರಿಗೆಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ. ಟ್ರೈ ಮಾಡಿ. ನನ್ನ ತಂಗಿ ಹೇಳ್ತಿರ್ತಾಳೆ, ಶಾಲು ಆಲ್ವೇಸ್ ಸ್ಯಾಡ್ ಏನಂತ, ಸಾವನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿಬಿಡ್ಬೇಕಿತ್ತು ಅಕ್ಕ ನೀವು, ಯಾಕೆಂದರೆ ಯು ಆರ್ಡರ್ ಅ ಲಾಟ್ ಅಂತ. ಸೊ ಐ ಆರ್ಡರ್ ದಿಸ್ ಕ್ಯೂಟ್ ಬಿಕಿನಿ. ಇದ್ರ ಮೇಲೆ ಒಂದು ವೈಟ್ ಕಲರ್ ಕಂಪ್ಲೀಟ್ ಹಾಕೋದು ತೊಗೊಂಡಿದ್ದೀನಿ. ಬಟ್ ಐ ಡೋಂಟ್ ನೋ ವೇರ್ ಐ ಆಮ್ ಗೋಯಿಂಗ್. ಐ ಜಸ್ಟ್ ಆರ್ಡರ್ ದಿಸ್ ಬಿಕಿನಿ ಸೆಟ್. ನನಗೇನೋ ಒಂಥರ ಕ್ಯೂಟಾಗಿ ಇಷ್ಟ ಆಯಿತು. ಆದರೆ ನಾನು ಇದ್ರ ಮೇಲೆ ವೈಟ್ ಕಲರ್ ಫುಲ್ ಮೆಸ್, ಅಂದರೆ ಕೈಂಡ್ ಆಫ್ ಮೆಸ್ ಆರ್ ಕೈಂಡ್ ಆಫ್ ನೆಟ್ ಹಾಕೊಳ್ಳೋಣ ಅಂತ ತೊಗೊಂಡೆ ಇದನ್ನು. ಯಾಕಂದರೆ ಒಳಗಡೆ ಚೆನ್ನಾಗಿ ಕಾಣುತ್ತೆ, ಹೈಲೈಟಾಗಿ ಕಾಣುತ್ತೆ ಬ್ಲ್ಯಾಕ್ ಹಾಕಿದ್ರೆ ಅಂತ. ಇಟ್ ಈಸ್ ಗುಡ್. ಸೊ ಇಷ್ಟೇ ನಾನು ಆರ್ಡರ್ ಮಾಡಿದ್ದೆ. ಇಷ್ಟಕ್ಕೆ 4000 ಆಗಿದೆ. ನಾನು ಯಾವಾಗಲೂ ಪ್ರೈಸ್ ಹೇಳ್ತೀನಿ ಅಂದರೆ, ಇನ್ಸ್ಟಾಗ್ರಾಮಲ್ಲಿ ನನಗೆ ಯಾವಾಗಲೂ ಮೆಸೇಜ್ ಮಾಡ್ತೀರಾ, ನಿಮ್ಮದು ಡ್ರೆಸ್ ಲಿಂಕ್ ಕೊಡಿ, ಇಲ್ಲ ಅಂತ ಹೇಳಿದರೆ ನಿಮ್ಮ ಡ್ರೆಸ್ ಏನಿದೆ ಕಾಸ್ಟು, ನಿಮ್ಮ ಸ್ಯಾಂಡಲ್ಸು ಆ್ಯಂಡ್ ಎವ್ರಿಥಿಂಗ್. ಇನ್ಸ್ಟಾಗ್ರಾಮಲ್ಲಂತೂ ನನ್ನ ಇನ್ಬಾಕ್ಸಲ್ಲಿ ನನ್ನ ಬಗ್ಗೆ ಎತ್ತು ಏನೂ ಇರಲ್ಲ. ಕ್ಲಿನಿಕ್ ಬಗ್ಗೆ 90% ಇದ್ದರೆ 10% ಓನ್ಲಿ ನನ್ನ ಡ್ರೆಸ್ ಬಗ್ಗೆ ಇರುತ್ತೆ. ನಾನು ಔಟ್ಫಿಟ್ ಎಲ್ಲಿಂದ ತೊಗೊಂಡೆ, ಯಾವ ಥರ ತೊಗೊಂಡೆ, ಆ ಥರ ಎಲ್ಲ ಆ ಥರನೇ ನನಗೆ ಕ್ವಶನ್ಸ್ ಬರೋದು. ಅದಕ್ಕೋಸ್ಕರ ನಾನು ಫಸ್ಟೇ ಹೇಳ್ಬಿಡ್ತೀನಿ ಪ್ರೈಸ್ ಆ್ಯಂಡ್
ಇದನ್ನು ನಾನು ಇನ್ಸ್ಟಾಗ್ರಾಮಲ್ಲಿ ಟ್ಯಾಗ್ ಮಾಡೋಕ್ಕಾಗ್ತಿಲ್ಲ. ಏನೋ ನನಗೆ ಇನ್ಸ್ಟಾಗ್ರಾಮ್ ಯೂಸ್ ಮಾಡಬೇಕಾ ಯೂಸ್ ಮಾಡಬಾರ್ದಾ ಅಂತಲೇ ಇರುತ್ತೆ. ಬಟ್ ಪ್ಲೀಸ್ ಗಾಯ್ಸ್, ಯು ಶುಡ್ ಸಜೆಸ್ಟ್, ಕಮೆಂಟ್ ಮಾಡಿ ಯಾವ ಥರ ಡೈಲಿ ಬ್ಲಾಗ್ಸು ಏನು ಶೂಟ್ ಮಾಡಿಬಿಡ್ಬೋದು. ಬಟ್ ಅದು ಎಡಿಟಿಂಗ್ ಕುತ್ಕೊಂಡಾಗ ಹೆಂಗಿರುತ್ತೆ ಗೊತ್ತಾ, ಆ್ಯಸ್ ಅ ಮಾಮ್ ಐ ಕಾಂಟ್ ದಿಸ್. ಏಕೆಂದರೆ ನನಗೆ ತುಂಬಾ ರೆಸ್ಪಾನ್ಸಿಬಿಲಿಟಿ ಇದೆ. ಇವಾಗ ಇವನೊಬ್ಬ ಆ್ಯಡ್ ಆಗಿದ್ದಾನೆ, ಇವನು ದಿನ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ. ವೆಯ್ಟ್, ಸೇ ಹಾಯ್ ಫ್ಯಾಮಿಲಿ. ಅವ್ನು ಕೋಪ ಮಾಡ್ಕೊಂಡಿದ್ದಾನೆ ನನ್ನ ಮೇಲೆ, ಯಾಕಂದರೆ ಮಾರ್ನಿಂಗಿಂದ ಇವನು ಬಿಟ್ಟು ನಾನು ನಮ್ಮಮ್ಮ ಮನೇಲಿದ್ದೆ. ಬಿಕಾಸ್ ಐ ಆಮ್ ನಾಟ್ ವೆಲ್, ನನಗೆ ಹುಷಾರಿಲ್ಲ ಅಂದಾಗ ಮೋಸ್ಟ್ ಕಂಫರ್ಟಬಲ್ ಪ್ಲೇಸ್ ಅಂದರೆ ಮಮ್ಮಾಸ್ ಪ್ಲೇಸ್. ನಾನು ಯಾವಾಗ ನಮ್ಮಮ್ಮ ಹತ್ರ ಹೋಗ್ತೀನಿ ಐ ಫೀಲ್ ಓಕೆ, ಹೀಲ್ಡ್ ಆದೆ. ಆ್ಯಂಡ್ ಶಿ ಈಸ್ ದ ಓನ್ಲಿ ಪರ್ಸನ್ ಕೇರ್ ಮೀ ಲೈಕ್ ಎನಿಥಿಂಗ್. ಶಿ ಫೀಡ್ ಮೀ. ಇವತ್ತು ಚಿಕ್ಕ ವಯಸ್ಸಿಂದ ಇವತ್ತವರೆಗೂ ಶಿ ಓನ್ಲಿ ಫೀಡ್ಸ್ ಮೀ. ನಾನು ಅಂತ ತಿನ್ನೋದೇ ರೇರ್. ಮತ್ತು ನನಗೆ ಈ ನಡುವೆ ನನಗೆ ಅಡುಗೆ ಮಾಡ್ಕೊಳ್ಳೋಕ್ಕಾಗಿಲ್ಲ ಫ್ರಮ್ ಲಾಸ್ಟ್ 1 year. ಸೊ ಐ ಆಮ್ ಸಿಕ್ ಲೈಕ್ ಎನಿಥಿಂಗ್ ಅಷ್ಟೇ. ಸೊ ಕ್ಯಾಶ್ಯೂ ಹೇಗಿದೆ ನೇಮು ನಮ್ಮ ಕ್ಯಾಶ್ಯೂದು? ಇವ್ನ ನೇಮ್ ಹೇಗೆ ಗೊತ್ತಾ ಹುಡ್ಕಿದ್ದು ನಾವು? ವೈಲ್ ಐ ಆಮ್ ಈಟಿಂಗ್ ಕ್ಯಾಶ್ಯೂ ಇವ್ನು ನಮ್ಮ ಮನೆಗೆ ಬಂದ. ನೋ, ಹೀ ಈಸ್ ಸೋ ಪರ್ಲ್ ವೈಟ್. ಅದಕ್ಕೋಸ್ಕರ ಕ್ಯಾಶ್ಯೂ ಅಂತ ಸಜೆಸ್ಟ್ ಮಾಡಿರೋದು. ನಮ್ಮ ಈ ಪುಟಾಣಿ ಫ್ಯಾಮಿಲೀಲಿ ಇವನೊಬ್ಬ ಆ್ಯಡೆಡ್ ಪರ್ಸನ್. ಇವಾಗ ಐ ಆಮ್ ಶೋ ಹ್ಯಾಪಿ. ಫ್ರಮ್ ಲಾಸ್ಟ್ 20 years ಐ ಆಮ್ ಅ ವೆರಿ ಕ್ಯಾಟ್ ಪರ್ಸನ್. ನನಗೆ ಬೆಕ್ಕು ಅಂದರೆ ಅದೇನು ಇಷ್ಟನೋ ಗೊತ್ತಿಲ್ಲ. ಐ ಲವ್ ಕ್ಯಾಟ್ಸ್. ನಮ್ಮ ಮನೇಲಿ ಚೀಕು ಅಂತ ಒಂದು ಕ್ಯಾಟ್ ಇತ್ತು. ಅವಳು ಆಲ್ಮೋಸ್ಟ್ 9 to 10 years ನಮ್ಮ ಮನೇಲಿ ಇದ್ಲು ಅಂತ ಅಂದ್ಕೊಳ್ತೀನಿ. 2015 ಶಿ ಕೇಮ್. 2023 ಅವಳು ಸತ್ತೋಗಿದ್ದು. ತುಂಬ ಚೆನ್ನಾಗಿದ್ಲು. ಶಿ ಈಸ್ ಅ ಮದರ್ ಫಿಗರ್. ಸೊ ತುಂಬ ಇಷ್ಟ ನಮ್ಮ ಮನೇಲಿ ಎಲ್ಲರಿಗೂ. ಶಿ ಈಸ್ ವೆರಿ ಲಕ್ಕಿ ಚಾಮ್ ಟು ಮೀ. ನೋಡೋಣ ಕ್ಯಾಶಿ ಎಷ್ಟು. ಬಟ್ ದಿಸ್ ಈಸ್ ಅ ಬಾಯ್. ಇದು ಬಾಯ್ ಬೇಬಿ. ಕ್ಯಾಶಿ ಸೇ ಹಾಯ್. ಸೇ ಮ್ಯಾವ್. ಅಷ್ಟೇ ಗಾಯ್ಸ್, ಇವತ್ತಿನ ಬ್ಲಾಗ್ ನಾನು ಇಲ್ಲಿ ಮುಗಿಸ್ತಾ ಇದ್ದೀನಿ. ನಿಮ್ಮ ಕಮೆಂಟ್ಸ್ಗೋಸ್ಕರ ನಾನು ವೆಯ್ಟ್ ಮಾಡ್ತಿರ್ತೀನಿ. ಯಾಕಂದರೆ ಯಾವ ಥರ ಬ್ಲಾಗ್ ಮಾಡಬೇಕು ಅಂತ ನೀವೇ ಹೇಳಬೇಕು. ಕುಕ್ಕಿಂಗ್ ಬ್ಲಾಗ್ ಮಾತ್ರ ಈಗಲೇ ಹೇಳ್ತಿದ್ದೀನಿ, ಹೇಳಬೇಡಿ. ಬಿಕಾಸ್ ನಂಗೆ ಝೀರೋ ನಾಲೆಡ್ಜ್ ಕುಕ್ಕಿಂಗ್ ಬಗ್ಗೆ. ಬೇರೆ ಯಾವ ಥರ ಬ್ಲಾಗ್ಸ್ ಬೇಕು ಅನ್ನೋದು ನೀವು ನನಗೆ ತಿಳಿಸಿ. ಅಷ್ಟೇ ಸದ್ಯಕ್ಕೆ. ಟೇಕ್ ಕೇರ್ ಎವ್ರಿಬಡಿ. ಐ ಲವ್ ಯು ಸೋ ಮಚ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಬಾಯ್.